ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಎಲ್ಲರಿಗೂ ಶುಭೋದಯ. ಇವತ್ತಿನ ಮ್ಯಾಚು GT ಇಸ್ ಟೇಕಿಂಗ್ ಆನ್ ಪಂಜಾಬ್ ಕಿಂಗ್ಸ್. ಪ್ರಿಡಿಕ್ಷನ್ ನೋಡೋಣ ಯಾರು ಗೆಲ್ಲಬಹುದು ಅಂತ. ಮಾಡಿರುವಂಥ 16 ಪ್ರಿಡಿಕ್ಷನಲ್ಲಿ 12 ಪ್ರಿಡಿಕ್ಷನ್ ಸಕ್ಸಸ್ಸು, 4 ಪ್ರಿಡಿಕ್ಷನ್ ಕಾಲೆತ್ಕೊಂಡಿದೆ. ಸೊ ಇವತ್ತಿನ ಪ್ರಿಡಿಕ್ಷನ್ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಕ್ಲಿಕ್ ಮಾಡೋಣ. ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಕ್ಲಿಕ್ ಮಾಡೋಣ ಮಾತ್ರ ಮರಿಬೇಡಿ. ಇವತ್ತು ಮ್ಯಾಚ್ ಆಗ್ತಿದೆ ನರೇಂದ್ರ ಮೋದಿ ಸ್ಟೇಡಿಯಂ, GT ಅವರ ಹೋಮ್ ವೆನ್ಯೂಲಿ. GT ನೋಡಿದ್ರೆ 3 ಮ್ಯಾಚ್ 2 ಮ್ಯಾಚ್ನ ಗೆದ್ದು 1 ಮ್ಯಾಚ್ನ ಸೋತಿದ್ದಾರೆ. ಇಲ್ಲಿ ನೋಡಿದ್ರೆ ಪಂಜಾಬ್ ಕಿಂಗ್ಸ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತ್ಬಿಟ್ಟು ಬರ್ತಿದ್ದಾರೆ. 3 ಮ್ಯಾಚಲ್ಲಿ 1 ಮ್ಯಾಚ್ನ ಗೆದ್ದಿದ್ದಾರೆ. ಫಸ್ಟ್ ಮ್ಯಾಚ್ ಜೋಶಲ್ಲಿ ಗೆದ್ಬಿಟ್ರು, ಆಮೇಲೆ ಏನೋ ಹೆವಿ ಟೀಮ್ ಥರ ಕಾಣಿಸ್ತಾವೆ, ಆಮೇಲೆ ಕಾಲೆತ್ಕೊಂಡು ಬಂದಿದ್ದಾರೆ ಇವರು ಕೂಡ. ಸೊ ಯಾರು ಗೆಲ್ತಾರೆ ಈ ಮ್ಯಾಚ್ನ? ಏನಾದರೂ ಅಪ್ಸೆಟ್ ಮಾಡ್ತಾರೆ ಪಂಜಾಬ್ ಕಿಂಗ್ಸ್ ಅವರು GT ಅವರಿಗೆ? ಯಾಕೆಂದರೆ GT ಅವರು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಕಾಣಿಸ್ತಾ ಇದೆ. ಯಾಕೆಂದರೆ ಸಖತ್ತಾಗಿದ್ರು ಲಾಸ್ಟ್ ಮ್ಯಾಚು, ಒಂಥರ ನಿಧಾನಕ್ಕೆ ಆಡಿದ್ರು ಕೂಡ ಒಂಥರ ಕನ್ವಿನ್ಸಿಂಗ್ ಆಗಿದ್ರು ಅಂತ ಹೇಳಬೇಕು. GT ಹೆಂಗೆ ನೋಡೋಕೆ ಹೋದರೆ ಅವರ 11 ನೋಡ್ಕೊಂಡು ಎಲ್ಲ ವರ್ಷನೂ ಹಂಗೆ ಕಾಣೋದು. ಅವ್ರು 11 ನೋಡ್ತು ಅಂತಂದರೆ ಅವರ ಸ್ಕ್ವಾಡ್ ನೋಡ್ಕೊಂಡು ಏನು ಗುರು ಟೀಮ್ ಹಿಂಗೈತಿದ್ದು, ಹೊಡಿಯುತ್ತಾ ಈ ಟೀಮು ಅಂತಲೇ ಅನ್ಸೋದು. ಅಷ್ಟೊಂದೇನು ಬಲಿಷ್ಠವಾಗೇನು ಆನ್ ಪೇಪರ್ ಏನು ಕಾಣಿಸೋದಿಲ್ಲ, ಬಟ್ ಅವ್ರು ಆಡೋದು ನೋಡ್ತಂದ್ರೆ ಬಲಿಷ್ಠವಾಗೇನೆ ಆಡ್ತಾರೆ. ಹಾರ್ದಿಕ್ ಪಾಂಡ್ಯ ಅವ್ರು ಇಲ್ಲ ಅಂತಂದ್ರೂ ಕೂಡ ಬಲಿಷ್ಠವಾಗಿ ಇವಾಗ ಆಡ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿಲಿ, ಈ ಕಡೆ ಶಿಖರ್ ಧವನ್ ಅವರ ಕ್ಯಾಪ್ಟನ್ಸಿಲಿ ಒಂದು ಸ್ವಲ್ಪ ಕ್ಲಿಕ್ ಆಗಬೇಕಾಗಿದೆ ಪಂಜಾಬ್ ಕಿಂಗ್ಸು. ಓಪನಿಂಗಲ್ಲಿ ಪಾರ್ಟ್ನರ್ಶಿಪ್ ಬರ್ತಾ ಇಲ್ಲ. ಜಾನಿ ಬೇರ್ಸ್ಟೋ ಬೇಗ ಔಟ್ ಆಗ್ತಾ ಇದ್ದಾರೆ. ಸೊ ಇದೊಂದು ಡಿಮೆರಿಟ್ ಪಾಯಿಂಟ್ ಅಂತ ಹೇಳಬೇಕು. ಈ ಕಡೆ ಜಾನಿ ಬೇರ್ಸ್ಟೋ ಮತ್ತೆ ಅವಕಾಶ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸ್ಯಾಮ್ ಕರನ್, ಜಿತೇಶ್ ಶರ್ಮಾ, ಲಿವಿಂಗ್ಸ್ಟೋನ್, ಶಶಾಂಕ್ ಸಿಂಗ್ ನೋಡ್ತಾ ಇರ್ಬೋದು. ಪ್ಲೇಯಿಂಗ್ 11 ಡಿಸ್ಪ್ಲೇ ಮಾಡಿದ್ದೀನಿ ಯಾವ ಥರ ಇರಬಹುದು ಅಂತ. ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11. ಹರ್ಪ್ರೀತ್ ಬ್ರಾರ್ ಇದ್ದಾರೆ. ಸೊ ಸ್ಕ್ವಾಡ್ ಏನೋ ಚೆನ್ನಾಗಿದೆ, ಬಟ್ ಇಲ್ಲಿ ಹರ್ಷಲ್ ಪಟೇಲ್ ಸರ್ಸಾರಿ ಇಕ್ಕಿಸ್ಕೊಂತ ಇದ್ದಾರೆ. ಎಲ್ಲ ಮ್ಯಾಚ್ನ ಆಲ್ಮೋಸ್ಟ್ ಜಾಸ್ತಿ ಹೊಡೆಸ್ಕೊಂತ ಇರೋದು ಯಾರು ಅಂತಂದರೆ ಇವ್ರನ್ನೇ ಹೊಡೆಸ್ಕೊಂತ ಇರೋದು. ಇಲ್ಲಿ GT ಬ್ಯಾಟಿಂಗಲ್ಲಿ ಬಲಿಷ್ಠವಾಗಿ ಕಾಣಿಸ್ತಾ ಇದೆ, ಮಸ್ತಾಗಿ ಕಾಣಿಸ್ತಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಆದರೂ ಬೌಲಿಂಗಲ್ಲಿ ಸ್ವಲ್ಪ ಬೆಟರ್ ಕನ್ವಿನ್ಸಿಂಗ್ ಆಗಿದ್ದಾರೆ ಪಂಜಾಬ್ ಕಿಂಗ್ಸ್ಗೆ ಕಂಪೇರ್ ಮಾಡ್ತು ಅಂತಂದರೆ. ಆ ಒಂದು ಅನ್ಸರ್ಟನಿಟಿ ಏನಿದೆ ಅದಿಲ್ಲ. ಹೌದು, ರಶೀದ್ ಖಾನ್ ಹೊಡೆಸ್ಕೊಂತ ಇದ್ದಾರೆ, ರೀಸೆಂಟಾಗಿ ಸ್ವಲ್ಪ ತದಕ್ತಾ ಇದ್ದಾರೆ ಅವ್ರಿಗೂ ಕೂಡ. ನೂರ್ ಅಹ್ಮದ್ ಯಾವ ಥರ ಬಂದ್ಬಿಟ್ಟು ಲಾಸ್ಟ್ ಮ್ಯಾಚ್ ಇಂಪ್ಯಾಕ್ಟ್ ಮಾಡಿದ್ರು. ಮೋಹಿತ್ ಶರ್ಮಾ ಮಾಡ್ತಿರೋಂಥ ಬೌಲಿಂಗ್ ಆಗಿರ್ಬೋದು. ಸೊ ಒಂಥರ ಅವ್ರಿಗೆ ಅವೆಲ್ಲ ಪಾಸಿಟಿವ್. ಮೊಹಮ್ಮದ್ ಶಮಿ ಇಲ್ಲ ಅಂದ್ರೂ ಕೂಡ ಇವೆಲ್ಲ ಪಾಸಿಟಿವ್ ಅಂತ ಹೇಳಬೇಕು. ಕಾದ್ ನೋಡೋಣ ಏನಾಗುತ್ತೆ ಅಂತ. 2-11 ನೋಡ್ತು ಅಂದರೆ ಕಾಂಟ್ರಾಸ್ಟಿಂಗ್ ಆಗಿ ಏನಿಲ್ಲ, ಸಿಗಾಪಟ್ಟೆ ಡಿಫ್ರೆನ್ಸ್ ಅಂತೂ ಇದೆ 2-11ಅಲ್ಲಿ. ಇನ್ನು ಪಿಚ್ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ 180 ಆ್ಯಂಡ್ ಅಬೋವ್ ಇದೆ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್. ಇಲ್ಲಿ 190-200 ಹೊಡಿಲೇಬೇಕು. ಒಂಥರ ಡಿಫೆಂಡ್ ಮಾಡ್ಕೋಬೇಕು, ಚೆನ್ನಾಗಿ ಡಿಫೆಂಡ್ ಮಾಡ್ಕೋಬೇಕು ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಇಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋಂಥ ಸಾಧ್ಯತೆನೇ ಜಾಸ್ತಿ ಇರುತ್ತೆ. ಯಾಕಂದರೆ ಚೇಸಿಂಗ್ ಟೀಮ್ಗೆ ಅಡ್ವಾಂಟೇಜ್ ಅಂತೂ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಇದ್ದೇ ಇರುತ್ತೆ. ಇನ್ನು ಪ್ರಿಡಿಕ್ಷನ್ ವಾಯ್ಸ್ ಬರೋದಾಯಿತು ಅಂದರೆ ಯಾಕೋ ಇಬ್ಬರು ಗೆಲ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೋ 50-50 ಅನ್ನಿಸ್ತಾ ಇದೆ. 2-11 ನೋಡ್ತು ಅಂದರೆ ಒಂದು ಸ್ವಲ್ಪ ಇವರು ಗೆಲ್ಬೋದು ಅಂತ ಅನ್ನಿಸ್ದೆ, ಈ ಕಡೆ ಅವರು ಗೆಲ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಹೋಮ್ ವೆನ್ಯೂ ಆಗಿರೋದ್ರಿಂದ GT ಗೆಲ್ಲುವಂಥ ಸಾಧ್ಯತೆ ನನಗೆ ಯಾಕೋ ಅನ್ನಿಸ್ತಾ ಇದೆ ಮಗ. ಯಾಕೆಂದರೆ ಅವರ ಬೌಲಿಂಗ್ ಯೂನಿಟ್ ನೋಡಿದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ನನಗೆ ಬರ್ತಾ ಇದೆ ಇವರ ಬೌಲಿಂಗಿಗೆ ಕಂಪೇರ್ ಮಾಡ್ತಾರೆ. ಹೌದು, ಅಂತ ಏನು ಇಂಪ್ಯಾಕ್ಟ್ ಬ್ಯಾಟ್ರಿಗಳೇನು ಅಷ್ಟೊಂದೇನೋ ಹೇಳ್ಕೊಳ್ಳೋಂಥ ಬ್ಯಾಟ್ರಿಗಳೆಲ್ಲ ಏನಿಲ್ಲ, ಬಟ್ ಆದ್ರೂ ಕೂಡ ಏನೋ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅನ್ನಿಸ್ತದೆ. GT ಗೆಲ್ಲುವಂಥ ಸಾಧ್ಯತೆ ಇದೆ. ನನ್ನ ಪ್ರಕಾರ GT ಗೆಲ್ಲಬಹುದು. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು, ಪಂಜಾಬ್ ಕಿಂಗ್ಸಾ ಅಥವಾ GTನ? ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.